ಹಾಯ್ ಹಲೋ ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಡೆವಿಲ್ ಅಬ್ಬರ ಒಂದು ಕಡೆ ಜೋರಾಗ್ತಾ ಇದೆ. ಸಾಕಷ್ಟು ಜನ ಸಾಕಷ್ಟು ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ, ಸಾಕಷ್ಟು ಜನ ರಿವ್ಯೂ ಕೊಡ್ತಾ ಇದ್ದಾರೆ. ಸಿನಿಮಾ ಹಾಗಿದೆ, ಹೀಗಿದೆ. ಸೊ ನನ್ನ ಅಭಿಪ್ರಾಯ ಪ್ರಕಾರ ಡೆವಿಲ್ ಸಿನಿಮಾ ಯಾವ ರೀತಿ ಆಗಿದೆ, ಏನು ಕತೆ, ಯಾಕಂದರೆ ಫಸ್ಟ್ ಶೋ ನೋಡ್ಕೊಂಡು ಬಂದ ನಂತರ, ಯಾಕಂದರೆ ನಿನ್ನೆನೇ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತಾಡಬೇಕಾಗಿತ್ತು, ಒಂದಿಷ್ಟು ಕಾರಣಾಂತರಗಳಿಂದ ಮಾತಾಡೋಕ್ಕೆ ಆಗಲಿಲ್ಲ. ಬಟ್ ಇವತ್ತು ಈ ಸಿನಿಮಾ ಬಗ್ಗೆ ಒಂದಿಷ್ಟು ಮಾತಾಡಬೇಕು, ಅಭಿಪ್ರಾಯವನ್ನು ಹಂಚ್ಕೊಳ್ಬೇಕು. ಯಾವ ರೀತಿಯಾದಂಥ ಸಿನಿಮಾ ಇದೆ, ಸೊ ಯಾವ ರೀತಿಯಾದಂಥ ಪ್ರಕಾಶ್ ವೀರ್ ಅವರು ಆಗಿರ್ಬೋದು, ಅಂಜನೇಶ್ ಲೋಕನಾಥ್ ಅವರ ಮ್ಯೂಸಿಕ್ ಆಗಿರ್ಬೋದು, ಯಾವ ರೀತಿಯಾಗಿ ಕೊಟ್ಟಿದ್ದಾರೆ, ಯಾವ ರೀತಿಯಾದಂಥ ಸ್ಟೋರಿಯನ್ನು ಜನರ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋದರೆ, ತುಂಬ ಅಭಿಮಾನಿಗಳನ್ನು, ಯಾಕೆಂತಂದರೆ ಯಾರು ಬೇಕಾದರೂ ಏನಾದರೂ ಕೂಡ ಸಂಪಾದಿಸ್ಬೋದು, ದುಡ್ಡು ಹಣ ಏನು ಬೇಕಾದರೂ ಸಂಪಾದಿಸ್ಬೇಕು. ಆದರೆ ಅಭಿಮಾನಿಗಳನ್ನು ಸಂಪಾದಿಸೋದಿದೆಯಲ್ಲ, ಅದು ಭಾಳ ತೀರಾ ಕಡಿಮೆ. ಸೊ ಇಲ್ಲಿ ನಟ ದರ್ಶನ್ ಅವರು ಆ ಅಭಿಮಾನಿಗಳನ್ನು ಗಳಿಸೋದ್ರಲ್ಲಿ ಎತ್ತಿದ ಕೈ. ಅಭಿಮಾನಿಗಳೇ ಒಂದಿಷ್ಟು ಸಿನಿಮಾವನ್ನು ಎತ್ತಿ ಹಿಡಿತಾರೆ ಅನ್ನುವಂಥ ಒಂದು ನಂಬಿಕೆ ಈಗಲೂ ಕೂಡ ಇದೆ. ಯಾಕಂತಂದರೆ ಫಸ್ಟ್ ಡೇ ಕಲೆಕ್ಷನ್ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನೋಡಿ, ಸರಿಸುಮಾರು 14 ರಿಂದ 15 ಕೋಟಿ ಅನ್ನುವಂಥದ್ದು. ಸೊ ಈಗ ಸಿನಿಮಾ ವಿಚಾರ ಬರೋಣ. ಈಗ ಈ ಸಿನಿಮಾ ವಿಚಾರ ಅಂತ ಬಂದಾಗ ಸಹಜವಾಗಿ ನನ್ನ ಅಭಿಪ್ರಾಯ, ಯಾಕಂದರೆ ಈ ಸಿನಿಮಾ ಬಗ್ಗೆ ನಾನು ರಿವ್ಯೂ ಕೊಡೋಕ್ಕೆ ಹೋಗ್ತಾ ಇಲ್ಲ, ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ 2 ಲೈನಲ್ಲಿ ಒಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ. ಸೊ ಒಬ್ಬ ಭ್ರಷ್ಟ ರಾಜಕಾರಣಿ ತನ್ನ ಪಕ್ಷವನ್ನು ಯಾವ ರೀತಿಯಾಗಿ ಉಳಿಸ್ಕೊಳ್ಬೇಕು, ಪಕ್ಷಕ್ಕೆ ಯಾವ ರೀತಿಯಾದಂಥ ಮಹತ್ವವನ್ನು ಕೊಡಬೇಕು. ಯಾಕೆಂದರೆ ಒಬ್ಬ ರಾಜಕಾರಣಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಅದಾದ ನಂತರ ಅವನ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಒಂದಿಷ್ಟು ಆರೋಪ ಬರುತ್ತೆ, ಹೊರಗಡೆ ಬರ್ತಾರೆ, ಅವರಿಗೆ ಜೈಲಿಗೆ ಹಾಕ್ತಾರೆ. ಅದಾದ ನಂತರ ಪಕ್ಷವನ್ನು ಯಾರು ಮುನ್ನಡೆಸ್ತಾರೆ ಅನ್ನುವಂಥದ್ದು ಈ ಒಂದು 2 ಸ್ಟೋರಿ ಲೈನನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸೊ ಇದರಲ್ಲಿ ಎಲ್ಲರೂ ಹೇಳ್ದ ಹಾಗೆ, ಎಲ್ಲರೂ ನೋಡಿದ ಹಾಗೆ ದರ್ಶನ್ ಅವರು 2 ಶೇಡಲ್ಲಿ ಒಂದಿಷ್ಟು ಪಾತ್ರವನ್ನು ನಿಭಾಯಿಸಿದ್ದಾರೆ. ಭಾಳ ಅದ್ಭುತವಾದಂಥ ಪಾತ್ರ ಏನಪ್ಪ ಅಂತಂದರೆ ಕೃಷ್ಣನ ಪಾತ್ರ, ಮತ್ತೊಂದು ಪಾತ್ರ ಧನುಷನ ಪಾತ್ರ, ದ ಡೆವಿಲ್ ಅನ್ನುವಂಥದ್ದು. ದ ಡೆವಿಲ್ ಅನ್ನುವಂಥದ್ದು ರಾಕ್ಷಸ ಯಾವ ರೀತಿಯಾಗಿ ವರ್ತನೆ ಮಾಡ್ತಾನೆ, ಯಾವ ರೀತಿಯಾಗಿ ಇರ್ತಾನೆ ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ನೋಡಬೇಕು. ಈಗ ಮತ್ತೊಂದು ಕಡೆ ಕೃಷ್ಣನ ಪಾತ್ರ ಅಂತಂದಾಗ ಜನರನ್ನು ಮನೋರಂಜನೆ ಕೊಡುವುದು, ಯಾಕಂದರೆ ಅಭಿಮಾನಿಗಳಲ್ಲಿ ಯಾವ ರೀತಿಯಾದಂಥ ಸಂತಸವನ್ನು ಹುಟ್ಕೊಳ್ಬೇಕು ಅನ್ನುವಂಥದ್ದು. ನೋಡಿ, ನನಗನ್ನಿಸೋ ಪ್ರಕಾರ ಡೆವಿಲ್ ಅಂತಂದಾಗ ಹೌದು, ರಾಕ್ಷಸನ ರೂಪ, ರಾಕ್ಷಸನಿಗೆ ಯಾವುದೇ ರೀತಿಯಾದಂಥ ಮನಸ್ಸು ಕೂಡ ಇರೋದಿಲ್ವಾ, ಚೂರಾದಂಥ ಮನಸ್ಸು ಕೂಡ ಇರೋದಿಲ್ವಾ ಅನ್ನುವಂಥದ್ದು. ಯಾಕಂದರೆ ಈಗಿನ ಪರಿಸ್ಥಿತಿ ಗಮನಿಸ್ತಾ ಇದ್ದೀವಿ, ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಏನು ಕತೆ, ದರ್ಶನ್ ಮೇಲೆ ಇರುವಂಥ ಒಪಿನಿಯನ್ ಯಾವ ರೀತಿಯಾಗಿದೆ ಜನರ ಮೇಲೆ. ಸೊ ಸಿನಿಮಾ ಅಂತ ಬಂದಾಗ ಒಂದಿಷ್ಟು ಒಳ್ಳೆ ಸಿನಿಮಾವನ್ನು ಜನರ ಮುಂದೆ ಒಂದಿಷ್ಟು ಅಂತಂದರೆ ಈ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸ್ಟೈಲಿಸ್ಟ್ ಆಗಿರ್ಬೋದು, ಭಾಳ ಅದ್ಭುತವಾದಂಥ ಸಿನಿಮಾ ಇದೆ. ಬಟ್ ಸಿನಿಮಾ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸಿನಿಮಾ ಭಾಳ ಅದ್ಭುತವಾಗಿದೆ. ಆ ಸಿನಿಮಾದಲ್ಲಿ ಕಾಟೇರ ಸಿನಿಮಾ ಏನಾದರೂ ಈ ಟೈಮಲ್ಲಿ ಏನಾದರೂ ಸಿನಿಮಾ ಬಂದಿದ್ರೆ ತುಂಬ ಖುಷಿ ಆಗ್ತಾ ಇತ್ತು. ಜನರಿಗೆ ದರ್ಶನ್ ಮೇಲೆ ಇರುವಂಥ ಅಭಿಪ್ರಾಯನೇ ಬೇರೆ ಆಗೋಗ್ಬಿಡ್ತಾ ಇತ್ತು. ಯಾಕಂದರೆ ದರ್ಶನ್ ನೋಡಿ ಭಾಳ ಅದ್ಭುತವಾದಂಥ ಕೆಲಸ ಮಾಡಿದವರು, ದಾನ ಮಾಡಿ ಈ ಕೈಯಿಂದ ದಾನ ಮಾಡಿ ಈ ಕೈಗೆ ಗೊತ್ತಾಗಲಾರ್ದಂಥ ವ್ಯಕ್ತಿ. ಸೊ ಅಂಥ ವ್ಯಕ್ತಿನ ಒಂದು ಕಡೆ ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದಿಷ್ಟು ಈ ಕೇಸ್ ವಿಚಾರ ಆಗಿರ್ಬೋದು, ಇಂಥವೆಲ್ಲವೂ ಕೂಡ ಬಂದ ನಂತರ ದರ್ಶನ್ ಅವರ ಮೇಲೆ ಇರುವಂಥ ಅಭಿಪ್ರಾಯಗಳೇ ಬದಲಾಗೋಗ್ಬಿಟ್ಟಿದೆ. ಸೊ ಅಭಿಪ್ರಾಯ ಬದಲಾಗಿ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಒಳ್ಳೆ ಕಥೆಯನ್ನು ತರಬಹುದಾಗಿತ್ತು, ಅಂತಂದರೆ ಒಳ್ಳೆ ಒಪಿನಿಯನ್ ಬರುವಂಥ ಒಂದಿಷ್ಟು ಕಥೆಯನ್ನು ಬರಬೇಕಾಗಿತ್ತು. ಸೊ ಡೆಬಿಲ್ ಅಂತಂದಾಗ ರಾಕ್ಷಸ ಹೌದು, 2018ರಲ್ಲಿ ಈ ಕತೆ ಉಟ್ಕೊಳ್ತು, ಅದಾದ ನಂತರ ಈ ರೀತಿಯಾದಂಥ ಘಟನೆ ಆಯಿತು, ಅದಾದ ನನಗೆ ಹೆಂಗೆ ನಾವು ಕಥೆನ ರೂಪಿಸ್ಬೇಕು, ಕಥೆನ ಹೆಂಗೆ ತೋರಿಸ್ಬೇಕು ಅನ್ನುವಂಥ ಒಂದಿಷ್ಟು ಮಾತುಗಳಿರುತ್ತೆ. ಸೊ ಅಭಿಮಾನಿಗಳು ಸಿನಿಮಾ ಗೆಲ್ಲಿಸ್ತಾರೆ, ಅದರಲ್ಲಿ ಏನು ಡೋಂಟ್ ವರಿ, ಯಾಕಂದರೆ ಎಲ್ಲ ಹೌಸ್ಫುಲ್ ಆಗಿದೆ, ಎಲ್ಲ ಸಿನಿಮಾಗಳು ಕೂಡ ಒಂದಿಷ್ಟು ಎಲ್ಲ ಥಿಯೇಟರ್ಗಳು ಕೂಡ ಹೌಸ್ಫುಲ್ ಆಗಿದೆ, ಒಂದಿಷ್ಟು ಒಳ್ಳೆ ಸಿನಿಮಾ ಓಡ್ತಾ ಇದೆ. ಬಟ್ ನನಗನ್ಸಿ ಮಟ್ಟ ಪ್ರಕಾರ ದರ್ಶನ್ ಅವ್ರಿಗೆ ಇನ್ನೊಂದು ಸ್ವಲ್ಪ ಕತೆ ಸ್ಟ್ರಾಂಗ್ ಆಗಿರಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಕತೆ ತುಂಬ ಚೆನ್ನಾಗಿರಬೇಕಾಗಿತ್ತು. ಯಾಕಂದರೆ ಈಗಿನ ಸಿಚುವೇಶನ್ಗೆ ತಕ್ಕಂತೆ ಒಂದಿಷ್ಟು ಕತೆ ಇದ್ದಿದ್ರೆ ಸಿನಿಮಾ ಭಾಳ ಅದ್ಭುತವಾದಂಥ ರೆಸ್ಪಾನ್ಸ್ ಕೊಡ್ತಾ ಇತ್ತು. ಯಾಕಂದರೆ ಸಿನಿಮಾ ವೀಕ್ಷಕರಾಗಿ ಒಂದಿಷ್ಟು ಗಮನಿಸ್ತಾ ಹೋದರೆ ಸೊ ಎಲ್ಲರೂ ಕೂಡ ಇಲ್ಲಪ್ಪ ಒಂದಿಷ್ಟು ಬರೀ ಮ್ಯೂಸಿಕಲ್ಲೇ ತೆಗೆದುಕೊಂಡು ಹೋಗಿದ್ದಾರೆ, ಅಂತಂದರೆ ಬಹಳಷ್ಟು ಒಳ್ಳೆ ಸಿಚುವೇಶನ್ನಲ್ಲೂ ಕೂಡ ಒಂದಿಷ್ಟು ಅಂತಂದರೆ ವಿಲನ್ಗೆ ಒಂದಿಷ್ಟು ಡೈಲಾಗ್ ಹೊಡಿಬೇಕಾದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಬರೀ ಮ್ಯೂಸಿಕ್ ಮೇಲೆ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಆ ರೀತಿ ತೆಗೆದುಕೊಂಡು ಹೋಗಿದ್ದಾರೆ. ನಾವು ಇಡೀ ಸಿನಿಮಾ ಗಮನಿಸ್ತಾ ಹೋದಾಗ ಸೂರ್ಯನ್ಗೆ ಗ್ರಹಣ ಹಿಡಿಯುತ್ತೆ, ಬರ್ತಾ ಇದ್ದೀನಿ ಚಿನ್ನ ಅನ್ನುವಂಥದ್ದು ಎಲ್ಲೂ ಕೂಡ ಬರಲಿಲ್ಲ. ಇಡೀ ಸಿನಿಮಾದಲ್ಲಿ ಎಲ್ಲೂ ಕೂಡ ಆ ಡೈಲಾಗ್ ಬರಲಿಲ್ಲ. ಸೊ
ನಮಗನ್ನಿಸ್ತಾ ಇತ್ತು ಈ ಟ್ರೇಲರ್ ನೋಡ್ಕೊಂಡ್ಬಿಟ್ಟು ಇಲ್ಲ ಬಹಳಷ್ಟು ಅಭಿಪ್ರಾಯಗಳು ಹುಟ್ಕೊಂಡ್ಬಿಡುತ್ತೆ, ಬಹಳಷ್ಟು ಅದ್ಭುತವಾದಂಥ ಸಿನಿಮಾ ಬಂದ್ಬಿಡುತ್ತೆ ಅಂತ ನಾವು ಅನ್ಕೊಳ್ತೀವಿ. ಮತ್ತು ಈ ಟ್ರೇಲರ್ಗೋಸ್ಕರನೇ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟಿದ್ರಾ, ಒಂದಿಷ್ಟು ಡೈಲಾಗ್ಗಳನ್ನು ಆ್ಯಡ್ ಮಾಡಿಬಿದ್ರಾ ಅನ್ನುವಂಥದ್ದು. ಯಾಕಂದರೆ ಇದೇ ವಿಚಾರವನ್ನು ಅಂತಂದರೆ ಈ ಡೈಲಾಗ್ ರೈಟರ್ ಅವ್ರನ್ನ ಮಾತಾಡಿಸಿದಂಥ ಸಂದರ್ಭದಲ್ಲಿ ಸಹಜವಾಗಿ ಪ್ರಶ್ನೆಯನ್ನು ಕೇಳಿದೆ. ನೋಡಿ ಸರ್, ಇದು ಏನಾದರೂ, ಯಾಕಂದರೆ ಸಾಕಷ್ಟು ಡೈಲಾಗ್ಗಳು ಇದೆ, ಈ ಟ್ರೇಲರಲ್ಲಿ ಡೈಲಾಗ್ಗಳನ್ನು ಗಮನಿಸ್ತಾ ಹೋದರೆ ಈ ಸಿನಿಮಾದಲ್ಲೂ ಕೂಡ ಇದೆಯಾ ಅಥವಾ ಇಲ್ವಾ ಅನ್ನುವಂಥ ಮಾತನ್ನು ಕೇಳಿದಂಥ ಸಂದರ್ಭದಲ್ಲಿ ಒಂದು ಸಾರಿ ಅವ್ರು ಹೇಳಿದರು, ಇಲ್ಲ ಆ ಸಿನಿಮಾದಲ್ಲಿ ಇರುವಂಥ ಡೈಲಾಗ್ಗಳನ್ನೇ ಹಾಕಿದ್ದೀವಿ ಅನ್ನುವಂಥದ್ದು. ಸೊ ಒಂದು ಸಾರಿ ಅವರ ಮಾತನ್ನು ಕೇಳ್ಕೊಂಬಂದ್ಬಿಡಿ. ಅಬಾಲಕ್ಕಿ ಪಬಾಲಕ್ಕಿಯ ಡೈಲಾಗ್ ಇದೆ, ಟ್ರೇಲರ್ ರಿಲೀಸ್ ಆಗ್ತಾ ಇದ್ದಾಗೆ ಆ ಒಂದು ಹೋಪ್ ಮತ್ತೊಂದಿಷ್ಟು ಜಾಸ್ತಿ ಆಗಿದೆ ಸರ್. ಸೊ ಏನು ಹೇಳ್ತೀರಾ ಆ ಡೈಲಾಗ್ಗಳನ್ನು? ಅಂದರೆ ಕಂಟಿನ್ಯೂ ಆಗಿ ಒಂದೊಂದು ಡೈಲಾಗ್ಗೆ ಒಂದು ರೀತಿಯಾದಂಥ ಅರ್ಥವನ್ನು ಕೊಡುವಂಥ ಕಲ್ಪಿಸುವಂಥದ್ದು ಏನಾಗ್ತಾ ಇದೆಯಾ, ಅಥವಾ ಈ ಸಿಚುವೇಶನ್ ತಕ್ಕಂಗೆ, ಅಥವಾ ಸಿನಿಮಾಗೆ ಬೇರೆ, ಅಥವಾ ಈ ಟ್ರೈಲರಲ್ಲೇ ಒಂದು ರೀತಿಯಾಗಿ ಕೊಟ್ಟಿರುವಂಥದ್ದು, ಯಾಕೆ ಈ ರೀತಿಯಾದಂಥ ಡೈಲಾಗ್ಗಳನ್ನು ರಾಜು ಅವ್ರು ಬರೆದ್ರು ಅನ್ನುವಂಥ ಪ್ರಶ್ನೆ ಸರ್. ಇದು ಸಿನಿಮಾಗೆ, ಕತೆಗೆ ಮತ್ತು ದರ್ಶನ್ ಸರ್ ಇಮೇಜ್ಗೆ ಒಂದು ಬರೆದಿರೋವಂಥ ಸಂಭಾಷಣೆ. ಬಟ್ ಇದು ಟ್ರೈಲರ್ಗೆ ಅಂತ ಸಪ್ರೇಟ್ ಆಗಿ ಏನು ಬರೆದಿಲ್ಲ, ಇದು ಸಿನಿಮಾದಲ್ಲಿ ಒಳಗಡೆ ಇರೋಂಥ ಸಂಭಾಷಣೆ ಮಾತ್ರವೇ. ಸೊ ಅದು ಜನಕ್ಕೆ ರೀಚ್ ಆಗಿರೋದು ಸಂತೋಷ ಸರ್. ಎಸ್, ಕೇಳಿದ್ರಲ್ಲ ಕಾಂತರಾಜ್ ಅವರು ಭಾಳ ಅದ್ಭುತವಾಗಿ ಹೇಳಿದ್ರು. ನೋಡಿ, ನಾನು ಈ ಸಿನಿಮಾಗೋಸ್ಕರನೇ ಅನ್ನುವಂಥದ್ದು, ಟ್ರೇಲರ್ಗೋಸ್ಕರ ಏನು ನಾವು ರೆಡಿ ಮಾಡಿಲ್ಲ, ಸಿನಿಮಾಗೋಸ್ಕರ ಅಂತಾನೆ ನಾವು ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ಒಂದೊಂದು ಸಾರಿ ನಮ್ಗೆ ಅನ್ಸ್ಬಿಡುತ್ತೆ ದರ್ಶನ್ ಅವರ ಒಂದಿಷ್ಟು ಒಳ್ಳೆ ಕಥೆಗಳನ್ನ ಮೂಲಕ, ಯಾಕೆ ಅಂತಂದ್ರೆ ಈ ಕಥೆಯನ್ನ ಯಾವಾಗ ಆಯ್ಕೆ ಮಾಡಿದ್ರು, ಯಾವ ಸಿಚುವೇಶನ್ನಲ್ಲಿ ಆಯ್ಕೆ ಮಾಡಿದ್ರು, ಅಥವಾ ಹೆಂಗೆ ಆಯ್ಕೆ ಮಾಡಿದ್ರು ಗೊತ್ತಿಲ್ಲ. ಬಟ್ ಈಗ ಪ್ರೆಸೆಂಟ್ ಪ್ರಕಾರ ನೋಡ್ತಾ ಹೋದ್ರೆ ರಾಕ್ಷಸನ ಪ್ರಕಾರ ಬಹಳ ಅದ್ಭುತವಾದಂಥ ಪಾತ್ರ ನಿಭಾಯಿಸಿದ್ದಾರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಸ್ಟೈಲ್ ಆಗಿ ಕಾಣಿಸಿದ್ದಾರೆ. ಆ ಬ್ಲೇಸರ್ ಹಾಕುವ ಮೂಲಕ ಅವರ ಲುಕ್ ಆಗಿರ್ಬೋದು ಎಲ್ಲವೂ ಕೂಡ ನೋಡ್ತಾ ಇದ್ರೆ ಬಹಳ ಅದ್ಭುತವಾಗಿ ಕಾಣಿಸಿದ್ದಾರೆ. ಬಟ್ ಇದೀಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಒಂದಿಷ್ಟು ಸಿನಿಮಾ ಯಾವ ರೀತಿಯಾಗಿದೆ, ಏನು ಕತೆ ಅಂತ ಬಂದಾಗ ನೂರಕ್ಕೆ ಒಂದು 90% ಓಕೆ, 10% ಒಂದಿಷ್ಟು ಇನ್ನೂ ಕೂಡ ಏನಾದರೂ ಕತೆ ಬೇಕಾಗಿತ್ತು, ಇನ್ನೂ ಕೂಡ ಏನಾದರೂ ಬೇಕಾಗಿತ್ತು, ಯಾಕಂದರೆ ಇನ್ನೂ ಕೂಡ ಏನಾದರೂ ಡೈಲಾಗ್ಗಳು ಬೇಕಾಗಿತ್ತು, ಇನ್ನೂ ಕೂಡ ಸಿನಿಮಾಗೆ ಏನಾದರೂ ಒಂದಿಷ್ಟು ಬೇಕಾಗಿತ್ತು ಅನ್ನುವಂಥ ಒಪಿನಿಯನ್ ಈಗಲೂ ಕೂಡ ಬರ್ತಾ ಇದೆ. ಬಟ್ ರಾಜ್ಯಾದ್ಯಂತ ಒಂದಿಷ್ಟು ಒಳ್ಳೆ ಸಿನಿಮಾ ಓಡ್ತಾ ಇದೆ, ತುಂಬ ಖುಷಿ ಇದೆ. ಯಾಕಂದರೆ ಸಿನಿಮಾ ಗೆಲ್ಲಬೇಕಾಗಿರುವಂಥದ್ದು ಯಾಕಂದರೆ ಜೈಲಿನಲ್ಲಿರುವಂಥ ವ್ಯಕ್ತಿಯ ಒಂದಿಷ್ಟು ಕತೆಗಳನ್ನು ಗಮನಿಸ್ತಾ ಹೋದಾಗ, ಅವರು ಬಂದಿರುವಂಥ ಹಾದಿಗಳನ್ನು ಗಮನಿಸ್ತಾ ಹೋದಾಗ ಒಂದು ಒಳ್ಳೆ ಒಪಿನಿಯನ್ ಬರ್ತಾ ಇದೆ. ಸೊ ಈ ಒಳ್ಳೆ ಒಪಿನಿಯನ್ ಸಂದರ್ಭದಲ್ಲಿ ಒಂದು ಒಳ್ಳೆ ಕಥೆಯನ್ನ ಬಂದಿತ್ತು ಅಂತಂದ್ರೆ, ಒಳ್ಳೆ ಕಥೆಯ ಮೂಲಕ ಒಂದಿಷ್ಟು ಸಿನಿಮಾ ಬಂದಿತ್ತು ಅಂತಂದ್ರೆ ಬಹಳ ಖುಷಿ ಆಗ್ತಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಸ್, ಒಟ್ಟಾರೆ ಹಾಕಿ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಒಂದು ಕಡೆ ಡಬಲ್ ಅಬ್ಬರ ಮತ್ತೊಂದಿಷ್ಟು ಶುರು ಆಗಿದೆ. ನೋಡಿ, ಒಂದೇ ದಿನಕ್ಕೆ 14ರಿಂದ 15 ಕೋಟಿ. ಯಾಕಂದ್ರೆ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಇದು ಅಭಿಮಾನ ಅನ್ನುವಂಥದ್ದು. ಅಭಿಮಾನಿಗಳು ತಮ್ಮ ಸ್ವಂತ ದುಡ್ಡಿನಿಂದ ಕಟೌಟ್ ಹಾಕೋದು, ಅಭಿಮಾನ ಪ್ರೀತಿಯನ್ನ ಮೆರೆದ್ರು. ಸೊ ಸಾಕಷ್ಟು ನಾವು ಕೂಡ ಡಬಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಅದ್ಭುತವಾದಂಥ ಸಿನಿಮಾ ಇದೆ ಅನ್ನುವಂಥ ಒಪಿನಿಯನ್ ಅನ್ನ ನಾವು ಕೂಡ ಇಟ್ಕೊಂಡಿದ್ದೀವಿ. ಯಾಕಂತಂದ್ರೆ ನಿರೀಕ್ಷೆ ಮೀರಿ ಒಂದಿಷ್ಟು ಒಪಿನಿಯನ್ ಇಟ್ಕೊಂಡಿದ್ವಿ. ಬಟ್ ಇಲ್ಲಿ ನನಗೆ ಒಂದಿಷ್ಟು ಇನ್ನೂ ಕೂಡ ಸ್ಟ್ರಾಂಗ್ ಆದಂಥ ಕತೆ ಇರಬೇಕಾಗಿತ್ತು, ಸ್ಟ್ರಾಂಗ್ ಆದಂಥ ಒಂದಿಷ್ಟು ಸಾಂಗ್ಗಳು ಬೇಕಾಗಿತ್ತು ಅಂತ ಅನ್ನಿಸ್ತು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರ್ಧರಿಸೋದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.